ಆಸೀನರಾಗಿರ್ತಕ್ಕಂಥ ಎಲ್ಲ ಆದರಣೀಯ ಅತಿಥಿ ಬಂಧು ಭಗಿನಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಸಮಾಜದ ಎಲ್ಲ ಆದರಣೀಯ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ಒಂದು ಗಾಣಿಗ ಸಮಾಜ ಅದರ ಶ್ರೇಯಸ್ಸನ್ನು, ಅದರ ಕರ್ತವ್ಯವನ್ನು ಮತ್ತು ಇವತ್ತಿನ ಪರಿಸ್ಥಿತಿಗಳನ್ನು ತಮ್ಮದೇ ಆದ ಮಾತುಗಳಲ್ಲಿ ಸುದೀರ್ಘವಾಗಿ ಮಲ್ಲಿಕಾರ್ಜುನ ಲೋಣಿ ಅವರು ಮುದ್ದಿಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಸಮಾಜಕ್ಕೆ 2A ಮೀಸಲಾತಿ ಕೊಟ್ಟಿರ್ತಕ್ಕಂಥ ಮಹಡಿಯನ್ನು ನೆನೆಸ್ಕೊಂಡಿದ್ದಾರೆ. ಈ ಎಲ್ಲ ಅವಕಾಶಗಳನ್ನು ಪಡ್ಕೊಂಡು ಮೂಲ ಕಸಬು ಎಣ್ಣೆ ತೆಗಿತಕ್ಕಂಥ ಗಾಣದ ಉದ್ಯಮ ಇದ್ದರೂ ಕೂಡ ಇವತ್ತು ಆ ಉದ್ಯಮ ಇಲ್ಲ. ಇದ್ದರೂ ಕೂಡ ಸಮಾಜದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯವನ್ನು ಪಡ್ಕೊಂಡು ನಾವು ಕೂಡ ಸಮಾಜದಲ್ಲಿ ಯಾರಿಗೇನು ಕಮ್ಮಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಬದುಕತಕ್ಕಂಥ ನಿಸ್ವಾರ್ಥ, ಯಾವುದೇ ಫಲಾಪೇಕ್ಷೆ ಇಲ್ಲಾರ್ದೇ ತನ್ನ ಕುಟುಂಬದ ಜೊತೆಗೆ ಉಳಿದ ಸಮಾಜದಲ್ಲಿರ್ತಕ್ಕಂಥ ನೊಂದವರ, ಬಡವರ, ದೀನದಲಿತರ, ಮಹಿಳೆಯರ, ಯುವಕರ ಆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಹೆಮ್ಮೆಯ ಸಮಾಜ ಯಾವುದಾದ್ರೆ ಅದು ಹೆಮ್ಮೆಯ ಗಾಣಿಗ ಸಮಾಜ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಾನು. ಇವತ್ತು ಅದರಲ್ಲೂ ವಿಶೇಷವಾಗಿ ಇಲ್ಲಿ 4 ಜನರು UPSC ಪರೀಕ್ಷೆಯಲ್ಲಿ ಸುಮಾರು 10 ಲಕ್ಷ ವಿದ್ಯಾರ್ಥಿಗಳ ಪೇಪರ್ ಬರೆದಾಗ ಪಾಸ್ ಆಗೋದು ಭಾಳ ಕಠಿಣ ಕೆಲಸ ಅದು. ಬಹುಶಃ ಅವ್ರು ಈ ಪದವಿಗೆ ಬರಬೇಕಾಗಿದ್ರೆ ಅವರ ತಂದೆ ತಾಯಿ, ಅವ್ರ ಮನೆತನ, ಸಮಾಜ ಮಾಡಿರ್ತಕ್ಕಂಥ ಪುಣ್ಯದ ಫಲ, ಈ ಭಾರತ ಮಾತೆಯ ಆಶೀರ್ವಾದದಿಂದ ಇವತ್ತು ಅವರೆಲ್ಲ ಪಾಸ್ ಆಗಿ ನಮ್ಮ ಮುಂದೆ ಬಂದಾರಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ ನಾನು. ಒಬ್ಬರು ಪ್ರವೀಣ ಅಂಕಲ್ಗೆ ಅವ್ರಲ್ಲ, ಅಥರ್ಗದವ್ರು, ಪ್ರವೀಣ್ ಅಂಕಲ್ಗೆ ಅಥರ್ಗದವ್ರು ಇಲ್ಲೇ ಗ್ರಾಮೀಣ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥವ್ರು. ಹಾಗೂ ಹಿಂದೆ ನಾನು ಬದುಕು ಬಂಗಾರ ಸಿನಿಮಾದಾಗ ಅಂಕಲಿಗೆ ಬ್ರದರ್ ಸಿನಿಮಾದಾಗೂ ಕೆಲಸ ಮಾಡಿದ್ರು ಅವರು ಪ್ರೊಡ್ಯೂಸರ್ ಆಗಿ. ಆ ಹೆಸರು ಕೇಳೀನಿ ಅವಾಗ ನಾನು, ಹೌದಿಲ್ರಿ? ಬದುಕು ಕುಮಾರ್ ಸಿನಿಮಾದಾಗ ಅಂಕಲಿಗೆ ಹೆಸರು ಅವತ್ತ ಪ್ರಚಾರ ಆಯ್ತದು. ಇವತ್ತು ಅವ್ರು ಮತ್ತೆ ಆ ಕುಟುಂಬಕ್ಕೆ UPSCಯಲ್ಲಿ ಪಾಸಾಗಿ ಮತ್ತೊಂದು ಕಳಸ ಇಟ್ಟಾರಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಆ ಮನೆಗೆ. ಹಾಗೇನೆ ಮನೋಜ್ ಪಾಟೀಲ್ರವರು, ಅವರು ಸೋಲಾಪುರ ಹತ್ರ ಅದೇನು ಮಂಗಳವಾಡಿ ತಾಲೂಕಿನಾಗ ಹುಟ್ಟಿ ಅವರು ಕೂಡ ಈ ಒಂದು ಇವತ್ತು ಆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ದೊಡ್ಡ ಹೆಸರನ್ನು ಮಾಡಿದ್ದಕ್ಕಾಗಿ ಅವ್ರ ಮಡಿತನಕ್ಕೂ ಮತ್ತು ಆ ಭಾಗಕ್ಕೂ ಕೂಡ ಈ ಭಾರತ ಮಾತೆಗೆ ಒಂದು ದೊಡ್ಡ ಹೆಸರನ್ನು ತಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಹಾಗೆ ಬಸವರಾಜ್ ಕೆಂಪವಾಡ ಅವರು IFSC ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಅವರು ಕೂಡ ಒಂದು ದೊಡ್ಡ ಹೆಸರನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಕ್ಷೇತ್ರದ ಮಸೂತಿ ಗ್ರಾಮ, ನನ್ನ ಮತಕ್ಷೇತ್ರ ಅದು, ಅವ್ರ ಮನೆಯಲ್ಲಿ ಒಬ್ಬರು ತಾಲೂಕ್ ಪಂಚಾಯತ್ ಮೆಂಬರ್ನು ಮಾಡಿದ್ದೇವೆ ನಾವು, ಯರಂತೇಲಿ ಗುರುಸಂಗಪ್ಪ ಯರಂತೇಲಿ ಅಂತ ಹೇಳ್ಕೊಂಡು ಮಣ್ಣಿನ ಪ್ರೇರಣೆಯಲ್ಲಿ BJPಯಿಂದ. ಅವ್ರ ಮನೆತನದ ಒಬ್ಬರು ಇವತ್ತು ಮುದ್ದೆ ಬೇಳಕ್ಕೆ ನೌಕರಿ ಮಾಡೋಕ್ಕೆ ಹೋಗಿ ಆ ಮಗನ ಗ್ರಾಮೀಣ ಪರಿಸರದಲ್ಲಿ ಕಲಿಸಿ ಅವರು ಕೂಡ ಈ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿದಾರೆ ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಕ್ಷೇತ್ರಕ್ಕೆ, ಇಡೀ ಬಿಜಾಪುರ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಹೆಮ್ಮೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ ಯರಂತೇಲಿ ಇವರು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಾವು. ಇವರು ಸಾಮಾನ್ಯ ಅಧಿಕಾರಿಗಳಾಗೋದಿಲ್ಲ. ಇವರು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿರ್ಬೋದು, ರಾಜ್ಯ ಸರ್ಕಾರ ಇಲಾಖೆಗಳಿರ್ಬೋದು, ಅಲ್ಲೆಲ್ಲ ಕೂಡ ಸೇವೆಯನ್ನು ಮಾಡಿ ತಮ್ಮ ಜಾಣ್ಮೆಯನ್ನು, ತಮ್ಮ ಪರಿಶ್ರಮವನ್ನು ತೋರಿಸ್ಕೊಡೋದಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ಅವಕಾಶ ಇದು. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ 4 ಅಂಗಗಳು ಈ ದೇಶವನ್ನು ನಡೆಸ್ತಾವೆ. ನಾವು ಶಾಸಕಾಂಗ MLA MP ಆಗಿದ್ರೂ ಕೂಡ ZP ಮೆಂಬರ್ TP ಇರ್ಬೋದು, ಆದರೆ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಇರ್ಬೋದು, DC ಇರ್ಬೋದು, AC ಇರ್ಬೋದು, ತಹಶೀಲ್ದಾರ್ ಇರ್ಬೋದು, SP ಇರ್ಬೋದು, DYSP ಇರ್ಬೋದು, CPI ಇರ್ಬೋದು, PSI ಇರ್ಬೋದು, ಹೀಗೆ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಜವಾಗ್ಲೂ ಈ ದೇಶ ನಡೆಸ್ತಕ್ಕಂಥ ಜವಾಬ್ದಾರಿ ಯಾರ ಮ್ಯಾಗೈತೆ ಅಂತ ಹೇಳಿದ್ರೆ ಕಾರ್ಯಾಂಗದ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಯಾರು ಬರೀಬಾರ್ದು. ಕಾರ್ಯಾಂಗ ಕೂಡ ಬೇರೆ ಅಲ್ಲ, ನಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಅಂತಮ್ಮಂದ್ರೆ ಮಕ್ಕಳು, ಅಕ್ಕ ತಂಗಿಯರು ತಮ್ಮ ಜಾಣ್ಮೆಯಿಂದ ಆ ನೌಕರಿ ಮಾಡ್ತಿರ್ತಾರ. ಅವಾಗ ಅವ್ರು ಒಳ್ಳೆ ಏನು ಮಾಡಬೇಕು ಅಂತಕ್ಕಂಥ ಅವ್ರ ಮನಸ್ಸಿಗೆ ಬಿಟ್ಟಿರ್ತಕ್ಕಂಥದ್ದು. ಅದು ಸಮಾಜಕ್ಕೆ ನಾನು ಏನು ಕೊಡಬೇಕು, ಏನು ಕೊಡಬಾರ್ದು ಅಂತಕ್ಕಂಥದ್ದನ್ನ ನಾವು ಯಾರು ಹೇಳುವಂಥದ್ದಲ್ಲ. ಆತ್ಮ ಸಾಕ್ಷಿಯಾಗಿ ಅವ್ರು ಕೆಲಸ ಮಾಡಿದ್ರಂದ್ರೆ ಬಹುಶಃ ಭಾರತ ದೇಶ ಹಿಂದೆ ಒಂದು ಸುವರ್ಣ ಯುಗವನ್ನು ಕಂಡಿತ್ತು. ಈ ಕಾರ್ಯಾಂಗ ಚಂದ ಕೆಲಸ ಮಾಡ್ತೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಭಾರತ ಸುವರ್ಣ ಯುಗಕ್ಕೆ ಹೆಜ್ಜೆ ಇಡೋದು ದೂರಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ಕೆ ಬಯಸ್ತೇನೆ ನಾನು.
ಒಂದು ಉದಾಹರಣೆ ಹೇಳಕ್ಕೆ ಬಯಸ್ತೀನಿ. ನಾವು ಅಧಿಕಾರಿ ಪಾತ್ರ ಏನು ಅನ್ನೋದಕ್ಕೆ ನನ್ನ ಹೋರಾಟದಲ್ಲಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ನಾನು ಕೊರ್ತಿಕೋಲಾರ ಸೇತುವೆ 97 ಆಲಮಟ್ಟಿಯಲ್ಲಿ 519 ನೀರು ನಿಂತ ಮೇಲೆ ಅಲ್ಲಿ ಬ್ರಿಟಿಷ್ ಕಾಲದ ಒಂದು ಕಾಸುವೆ ಇತ್ತು. ಆ ಕಾಸುವೆ ಮಾಪೂರ್ ಬಂದಾಗ 4 ತಿಂಗಳು ಮುಳುಗುತ್ತಿತ್ತು, 8 ತಿಂಗಳು ಖುಲ್ಲ ಹಾಕಿತ್ತು. ಬ್ರಿಟಿಷ್ ಕಾಲದಾಗ ಉತ್ಪನ್ನ ಇರಲಾಗ ಸಣ್ಣ ಒಂದು ಸೇತುವೆ ಕಟ್ಟಿ ಹೋಗಿದ್ರು. ಆಗ ಯಾವ ಹವೆ ಇದ್ದಿದ್ದಿಲ್ಲ 50 ವರ್ಷಗಳ ಹಿಂದೆ. ಏನೇ ದಿಲ್ಲಿಯಿಂದ ಬೆಂಗಳೂರಿಗೆ ಯಾರು ಬರ್ಬೇಕಂದ್ರೆ ಕೊಲ್ಲಾರ ಮ್ಯಾಗ ಬರಬೇಕು, ಆ ಕಾಸುವೆದ ಮೇಲೆ ಹೋಗ್ಬೇಕು. 4 ತಿಂಗಳು ಬಂದ್ ಹಾಕಿತ್ತದು. ಅದು ಆಲಮಟ್ಟಿಯಲ್ಲಿ 519 ನೀರು ನಿಂತ ಮೇಲೆ ಶಾಶ್ವತವಾಗಿ ಮುಳುಗಡೆ ಆಯ್ತು. ಅದು 87ರಲ್ಲಿ ಮಂಡಲ ಪಂಚಾಯತಿ ಪ್ರಧಾನ ಇದ್ದೆ ನಾನು. ಆವಾಗ ಒಂದು ಸಮಿತಿ ಮಾಡಿ ಕೊರ್ತಿಕೋಲಾರ ಸೇತುವೆಯ ಪುನರ್ ನಿರ್ಮಾಣ ಹೋರಾಟ ಸಮಿತಿ ಅಂತ ಮಾಡಿ ಬೀಳಿಗೆ ರಾಮನಗೌಡನ ಗೌರವಾಧ್ಯಕ್ಷ ಮಾಡಿ ನಾನು ಕಾರ್ಯಾಧ್ಯಕ್ಷ ಆಗಿ ಸುಮಾರು ಒಂದು 7-8 ವರ್ಷ ಹೋರಾಟ ಮಾಡಿದೆವು. ನಾವು ಹೋರಾಟ ಮಾಡಿದಾಗ ಎಲ್ಲರೂ ನಕ್ಕು ಬಿಟ್ಟರು. ಆಲಮಟ್ಟಿ ನೀರಿಂದ ಈಗ ಬ್ರಿಡ್ಜ್ ಹಾಕತ್ತೆ ಹುಚ್ಚದನ್ನು ಬೇಳುಬಿ ಅಂದ್ರೆ ಎಲ್ಲರೂ ಕೂಡ ಅದೊಂದು ನಂಬಿಕೆ ಇತ್ತು. ಬೆಂಗಳೂರಿನಿಂದ ದಕ್ಷಿಣ ಭಾರತಕ್ಕೆ ದಿಲ್ಲಿಯಿಂದ ದಕ್ಷಿಣ ಭಾರತಕ್ಕೆ ಹೋಗ್ಬೇಕಂದ್ರೆ ಬ್ರಿಟಿಷರಲ್ಲಿ ಕಟ್ಟಾರ ಅಂತ ಹೇಳಿ ಸುಮ್ಮನೆ ಕಟ್ಟಿದ್ರು, ದಾಟ್ರಲ್ಲ ಅವರು. ಎಲ್ಲ ಪ್ರದೇಶಕ್ಕಿಂತ ಇಲ್ಲಿ ಸಮೀಪಕ್ಕದ ಕಟ್ಟಿದ್ರು ಅವರು. ಅಂದ್ರೆ ಆ ವಾಹನದ ಮೇಲೆ ಆ ರೂಟ್ ಮ್ಯಾಗ ಹೋಗಿ ಬಂದ್ರೆ ಒಂದು 70 ಕಿಲೋಮೀಟರ್ ಉಳಿತಾಯ ಆಕತ್ತೆ ಅಲ್ಲಿ ಒಂದು ಗಾಡಿಗೆ. ಇವತ್ತಿನ ಕಾಲಕ್ಕೆ ಈ ರೋಡ್ಗಳು ಭಾಳ ಆಗ್ಯಾವ. ಈಗ 70 ಕಿಲೋಮೀಟರ್ ಡೀಸೆಲ್ ಪೆಟ್ರೋಲ್ ಎಷ್ಟು ಉಳಿತೈತಿ, ಸೌಕಳಿ ಎಷ್ಟು ಕಡಿಮೆ ಆಕತಿ, ಮತ್ತು ಟೈಮ್ ಎಷ್ಟು ಉಳಿತೈತಿ, ಇದೆಲ್ಲ ಅಭ್ಯಾಸ ಮಾಡಿದ್ದೆ ನಾನು. ಮಾಡಿದಾಗ ಹೋರಾಟ ಮಾಡಿದಾಗ ಒಬ್ಬ ಪುಣ್ಯಾತ್ಮ JS ಪಟೇಲ್ ಮುಖ್ಯಮಂತ್ರಿ ಆಗಿದ್ರು, ನಾಗೇಗೌಡರು ನೀರಾವರಿ ಮಂತ್ರಿ ಇದ್ರು. ಅವ್ರು ಆಲ್ಮಟ್ಟಿಗೆ ಬಂದಾಗ 25 ಲಕ್ಷ ರೂಪಾಯಿ ಮಂಜೂರು ಮಾಡಿ ಸರ್ವೇಕ್ಕೆ ಆರ್ಡರ್ ಮಾಡಿಬಿಟ್ರು. ಅವರು ಸರ್ವೆ ಆಯಿತು. ಅವಾಗ ಮಡುಗುಳಿ BS ಪಾಟೀಲ್ MLA 30 ವರ್ಷ MLA ಅವರು. ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ಬರಲೇ ಇಲ್ಲ ಅವರು. ಈ ಬ್ರಿಡ್ಜ್ ಆಗೋದಿಲ್ಲ ಅಂತಂದ್ರು. ಕೆಲವ್ರು ಹೇಳಿದ್ರು ಬೆಂಗಳೂರದಾಗಿದ್ದು ವಿಧಾನಸೌಧ 4 ಸಲ ಮಾಡಿದ್ರು ಬ್ರಿಡ್ಜ್ ಆಗೋದಿಲ್ಲ, ಹುಚ್ಚದನ್ನ ಬೇಳುಬಿ ಅಂದ್ರು. ನಮ್ಮ ಬೆಳಿಗ್ಗೆ ಒಕ್ಕಲು ಸಾಕ್ಷಿ ಆದ್ರೆ ಮಸೂತಿ ಅವರು, ಕುಮಾರಗೌಡರು ಶಾಸಕರು ಅಂದಿದ್ದು ಮಾತದು. ಮಸೂತಿ ಬೆಳಿಗ್ಗೆ ಒಕ್ಕಲು ಸಾಕ್ಷಿ ಇವನ್ ಜೀವಂತ ಆದ್ರೆ ಕೇಳಬಹುದು ನೀವು. ಅಂತ ನಿರಾಶಾದಾಯಕ ವಾತಾವರಣ ಇರ್ತಾವ ಎಲ್ಲ ಕೂಡ. ಆದ್ರೂ ನಮಗೊಂದು ಆಗ್ತತಿ ಅಂತಕ್ಕಂಥ ನಂಬಿಕೆಯಿಂದ ದೇವ್ರ ಮೇಲೆ ಭರವಸೆ ಇಟ್ಟು ನಾವು ಹೋರಾಟ ಮಾಡಿದೆವು. ಸರ್ವೆ ಕಲ್ಲಿಟ್ರು, ಇಟ್ಟಾಗ ಆ ಶಾಸಕರು ಸಪೋರ್ಟ್ ಮಾಡಿಲ್ಲ. ಅವ್ರೇನು ಮಾಡಿದ್ರು, ಕೊಲ್ಲಾರ ನಾಡು ಬಳುತಿಗೆ ಬ್ರಿಡ್ಜ್ ಮಾಡ್ತಾ ಬಳುತಿ ಮಂದಿ ಎಬ್ಬಿಸಿ ಕುಂದಿರಿಸ್ಬಿಟ್ರು. ಕೊಲ್ಲಾರದ 2 ಕಿಲೋಮೀಟರ್ ಅಲ್ಲೇ. ಆ ಬಳುತಿ ಮಂದಿಗೆ ಹೇಳಿದೆ, ನಮ್ಮ ಮಂದಿನ ಅವರು ಮಮದಾಪುರ ಹಿಡ್ಕೊಂಡು ತೆಲಗಿವರೆಗೆ ಎಲ್ಲಿ ಬ್ರಿಡ್ಜ್ ಆದ್ರೂ ಕಬಲ ಐತೆ ಮಾರಾಯ. ಈಗ 100 ಕಿಲೋಮೀಟರ್ ದಾಟಿ ಹಾಕಿವಿ ನಾವು ಬಾಗಲಕೋಟೆಗೆ ಹೋಗ್ಬೇಕಾದ್ರೆ. 5-10 ಕಿಲೋಮೀಟರ್ ದ್ವಾರದಲ್ಲ, ನೀವು ಹುಚ್ಚದ್ರಿ, ಬ್ರಿಡ್ಜ್ ಆಗಬಾರತ್ತ. ಅವ್ರು ಶಾಸಕರು ಇಚ್ಛಾ ಐತಿ, ಹೋರಾಟ ಮಾಡಬೇಡಿದ್ರು ಕೇಳಿಲ್ಲ. ಅವ್ರು ಗುಡಿ 1.5 ಲಕ್ಷ ರೂಪಾಯಿ ಹಾಳು ಮಾಡಿದ್ರು ಅವ್ರು. ಮತ್ತೆ ನಾವು ಒಂದು 21 ದಿವಸ ಧರಣಿ ಕೂತೆ 97ನೇ ಇಸ್ವಿಯಾಗಲ್ಲಿ. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಹುಬ್ಬಳ್ಳಿಗೆ ಬೆಳೆದ್ರು. ಬಂದಾಗ ಅವ್ರನ್ನೂ MLA ಇದ್ರು ಬಡುಗುಳಿಗೌಡರು. ಅವಾಗ ಒಬ್ಬ MD ಇದ್ರು, ಕೃಷ್ಣಾ ಜಲಭಾಗ್ಯ ನಿಗಮಕ್ಕೆ ಒಬ್ಬ MD ಇದ್ರು, ಉತ್ತರ ಪ್ರದೇಶದವ್ರು. ಅವ್ರ ಪಾತ್ರ ಹೇಳಕತ್ತೀನಿ, ಅಧಿಕಾರಿ ಪಾತ್ರ ಏನಂತ ಹೇಳಕತ್ತೀನಿ ನಾನು. ಅವ್ರ ಹೆಸರು KN ಶ್ರೀವಾತ್ಸವ. ಅವರು 20 ವರ್ಷ ಧರಣಿ ಕೂತಿದ್ದೇವೆ. ಅವಾಗ ಬಂದ ಬೇಳುಬಿ ಅವರು, ನಿಮ್ಮ ಹೋರಾಟ ಸರಿ ಐತಿ, ಮತ್ತು ನಿಮ್ಮ ಬ್ರಿಡ್ಜ್ ಆಗಲೇಬೇಕದು, ನ್ಯಾಯಸಮ್ಮತವಾದ ಹೋರಾಟ ಐತಿ, ಮತ್ತು ಸರ್ವೇನೂ ಆಗೈತಿ, ಕಲ್ಲಿಟ್ಟಾರೆಲ್ಲ ಆಗೈತಿ, ಇದಕ್ಕೆ ರಾಜಕೀಯ ಬಂದೈತಿ, ಸ್ವಲ್ಪ ನನ್ನ ಮ್ಯಾಗ ಭರವಸೆ ಇಡ್ರಿ, ನನ್ನ ಮ್ಯಾಗ ನಂಬಿಕೆ ಇಡ್ರಿ, ಇದನ್ನು ನಿಮ್ಗೆ ಆಗೋದೇ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನನಗೆ ಕೊಟ್ಟರು. ಅವರು ಹೋರಾಟ ಹಿಂದೆ ತಕ್ಕೋಬೇಕಂತ ಹೇಳಿದ್ರು ಒಬ್ಬ ಅಧಿಕಾರಿ. ಅವ್ರು ಮಾತ್ರದಿಂದ ಹೋರಾಟ ಹಿಂದೆ ತಕ್ಕೊಂಡಿದ್ರು. ಅವರು ಮುಂದೆ ಅವರು ದಿಲ್ಲಿಯ ರೈಟ್ಸ್ ಕಂಪ್ನಿಗೆ 1 ಕೋಟಿ ರೂಪಾಯಿ ಟೆಂಡರ್ ಕರೆದ್ರು. ಅದನ್ನು ಮತ್ತೊಂದು ಸರ್ವೆ ಕಲ್ಲಿಟ್ಟಾರ, ಬರೇ ಒಬ್ಬ MLA ಅಡ್ಡ ಮಾಡಿದಕ್ಕೆ ಮತ್ತೊಮ್ಮೆ ಸರ್ವೆ ಆಯ್ತದು. ಮತ್ತೊಮ್ಮೆ ಸರ್ವೆ ಆಗಿ ಎಲ್ಲಿತ್ತು ಕಲ್ಲು ಅಲ್ಲೇ ತಂದಿಟ್ರು ಅವ್ರನ್ನೂ ಕೂಡ. ಅಂದ್ರೆ ಪಾತ್ರ ಯಾರ್ದಾರ ಮುಖ್ಯದ್ರಾಗ? ನಮ್ಮ ಹೋರಾಟ ಮುಖ್ಯ ಅಲ್ಲ, MLA ಮುಖ್ಯ ಅಲ್ಲ. ಆ KN ಶ್ರೀವಾತ್ಸವ MD ಇದ್ದಲ್ಲ ಒಬ್ಬ ಕೃಷ್ಣಾ ಜಲಭಾಗ್ಯ ನಿಗಮಕ್ಕೆ, ಅವೇನು ಭರವಸೆ ಕೊಟ್ಟಿದ್ದ, ಭರವಸೆ ಕೊಟ್ಟಂತೆ ಸರ್ವೆ ಮಾಡ್ದ, ಕಲ್ಲು ಅಲ್ಲೇ ಇಟ್ಟ. ಮುಂದೆ ನನಗೆ ಯಡಿಯೂರಪ್ಪನವ್ರು ಟಿಕೆಟ್ ಕೊಟ್ಟರು, ನಾ MLA ಆದೆ, HK ಪಾಟೀಲ್ ನೀರಾವರಿ ಮಂತ್ರಿ ಆದ್ರು, ಅವ್ರು ನನ್ನ ಮೇಲೆ ಜೀವ ಇದ್ರು. ಇದೊಂದು ಮಾಡಿಕೊಡ್ರಿ, ನನ್ನ ಸಲುವಾಗಿಲ್ಲ, ದೇಶ ಸಲುವಾಗೈತೆ ಅಂತ ಹೇಳಿದಾಗ ಅವ್ರು ಟೆಂಡರ್ ಕರೆದ ತಿಳ್ಕೊಂಡ 3 ಕಿಲೋಮೀಟರ್ ಬ್ರಿಡ್ಜ್ ಆಗೈತೆ. ಅದಕ್ಕೆ ಪಾತ್ರ ಒಬ್ರು KN ಶ್ರೀವಾತ್ಸವ ಅಂತಕ್ಕಂಥ ಇವರಂತ ಒಬ್ಬ ಅಧಿಕಾರಿ. ಅದಕ್ಕೆ ನಿಮಗೆ ಹೇಳಿದೆ ನಾನು, ನೀವು ಬಂದಿರ್ತಂಥ ಕ್ಷಣಗಳು ಒಂದು ಕ್ಷಣದಾಗ ದೇಶದ ಬದಲು ಮಾಡಬಹುದು. ನೀವು ಇವತ್ತು ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಒಬ್ಬ ಅಧಿಕಾರಿ, ಹೆಸರು ಕೇಳಿರಲಿಲ್ಲ. ಅವ್ರ ಹೆಸರು ಮೇಲೆ ದುರಂಧರ್ ಸಿನಿಮಾನು ಬಂದೈತೆ ಅಲ್ಲೋ. ಆ ಅಧಿಕಾರಿ ಇತಿಹಾಸವನ್ನು ಕೇಳಿರ್ಬೋದು. ಪಾಕಿಸ್ತಾನಕ್ಕೆ ಹೋಗಿ ಸುಂತಿ ಮಾಡಿಕೊಂಡು ಮುಸಲ್ಮಾನ ಜೊತೆ ನಮಾಜ್ ಮಾಡಿ ನಟನೆ ಮಾಡಿ ಪಾಕಿಸ್ತಾನದ ಮೂಲಿ ಒಳಗೆ ಏನೈತೆ ಅಭ್ಯಾಸ ಮಾಡಿ ಬಂದ ಇವತ್ತೇನ್ರ ಆ ಪಾಕಿಸ್ತಾನದವ್ರು ಬಂದು ಹಿಂದೂಗಳನ್ನ ಮಾಡಿ ಕೊಲೆ ಮಾಡಿದ್ರ ಆ ಏನು ಯಾವ ಸ್ಟ್ರೈಕ್ ಅಂತಾರ, ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಆ ದುಷ್ಟರು ಯಾರು ಭೂಗತ ಯಾರಿದ್ರು ಅವರಲ್ಲಿ
ನಮ್ಮ ದೇಶದ ದಾಳಿ ಮಾಡ್ತಕ್ಕಂಥ ಆ ಗೂಂಡಾಗಳಿದ್ರು ಅವ್ರನ್ನ ಕೊಲ್ಲುವಂತ ಕೆಲಸಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನಮ್ಮ MP ಗಳು ಅಲ್ಲ, ಆ ಒಬ್ಬ ದುರಂಧರ್ ಸಿನಿಮಾದ ಪಾತ್ರ ಇರ್ತಕ್ಕಂಥ ಒಬ್ಬ ಅಧಿಕಾರಿ, ಹೆಸರು ಹೇಳಿದ್ರೆ ಅಜಿತ್ ದೋವಲ್ ಅಂತಕ್ಕಂಥ ಅಧಿಕಾರಿ ಕಾರಣ. ಆ ಅಧಿಕಾರಿ ಚಲೋ ಅದ ಅಂತ ಹೇಳ್ಕಂದ ನಮ್ಮ ದೇಶದ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ಹೆಸರು ಇವತ್ತು ಜಗತ್ತಿಗೆ ಬರಬೇಕು. ಕಾರಣ ಅಂದ್ರೆ ಅಜಿತ್ ದೋವಲ್ ಒಬ್ಬ ಅಧಿಕಾರಿಗಳು. ಒಬ್ಬ ಹೆಣ್ಣು ಮಗಳಿಗೆ ನೀರಾ ರಾಯ್ ಅಂತ ಹೇಳ್ಕಂದ್ ಸ್ವಾತಂತ್ರ್ಯ ಸಂದರ್ಭದೊಳಗೆ ಇದ್ದಾಗ ಸುಭಾಷ್ ಚಂದ್ರ ಬೋಸ್ನ ಹಿಡಿಬೇಕಂತ ಎಸ್ ಪಿ ಹೇಳ್ತಾಕಿ ನೀರಾ ರಾಯ್ ಪಣ ತೊಟ್ಟಿದ್ದ ಸುಭಾಷ್ ಚಂದ್ರ ಬೋಸ್ನ ಹಿಡಿಬೇಕಂತ ಬ್ರಿಟಿಷರ ಮಾತು ಕೇಳಿ ನೀರಾ ರಾಯ್ ಪಣ ತೊಟ್ಟಿದ್ಲು, ನನ್ನ ಗಂಡ SP ಇರ್ಬೋದು. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಕ್ಕಂಥ ವೀರ ಸುಭಾಷ್ ಚಂದ್ರ ಬೋಸನ್ನ ಯಾವ ಕಾಲಕ್ಕೂ ಅರೆಸ್ಟ್ ಮಾಡಿ ಕೊಡುದಿಲ್ಲ ಅಂತ ಹಾನಿ ಮಾಡಿದ್ಲಕ್ಕೆ SP ಹೇಂತ ನೀರಾ ರಾಯ್. ಹಂಗೇನೆ ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ ಬಂದದ್ದು ಗೊತ್ತಿತ್ತು, SP ಅವ್ರು ಬತ್ತಲ್ಲಿ ಪೊಲೀಸ್ದು. ಅವಾಗ ಬರುವಾಗ ತಾಯಿ ಅಲ್ಲೇ ಇದ್ಲ, SP ಹೇಂತ ನೀರಾ ರಾಯ್. ಏನ್ ಮಾಡಿದ್ಲಕ್ಕಿ ಚಲೋ ಚಾಕು ಇಟ್ಕೊಂಡು ಹೋಗಿದ್ಲಕ್ಕಿ. ಸುಭಾಷ್ ಚಂದ್ರ ಬೋಸ್ ಅರೆಸ್ಟ್ ಮಾಡಬೇಕು ಅನ್ನುವಾಗ ಗಂಡನ ಚಾಕುಲ ಕೊಂದಿರ್ತಕ್ಕಂಥ ಧೀರನಾರಿ ಯಾರ್ದ ನೀರಾ ರಾಯ್ ಅಂತಕ್ಕಂಥ ಹೆಣ್ಣು ಮಗಳಿಂದ ಹುಟ್ಟಿ ಬೆಳೆದ ತಿಳ್ಕೊಂಡು ಈ ಭಾರತ ಭೂಮಿ ಪುಣ್ಯ ಭೂಮಿ ಆಗಿ ತಿಳ್ಕೊರಿ. ಗಂಡನ ಕೊಂದ್ಲಕ್ಕಿ, SP ನ ಕೊಂದ್ಬಿಟ್ಲಕ್ಕಿ. ಸುಭಾಷ್ ಚಂದ್ರ ಬೋಸ್ ಅರೆಸ್ಟ್ ಆಗಲಿಲ್ಲ. ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅವಕಾಶಗಳು ಬಹಳ ಮನುಷ್ಯನಿಗೆ ಈ ದೇಶ ಕಟ್ಟುವ ಸಲುವಾಗಿ, ಸಮಾಜ ಕಟ್ಟುವ ಸಲುವಾಗಿ, ಅಭಿವೃದ್ಧಿ ಮಾಡುವ ಸಲುವಾಗಿ, ಭಾರತವನ್ನು ಜಗತ್ತಲ್ಲಿ ಒಂದೇ ನಂಬರ್ ಮಾಡುವ ಸಲುವಾಗಿ ನಮ್ಮ ಎಲ್ಲರ ಮೇಲೂ ಅವಕಾಶಗಳು. ನಾವು MLA MP ಮಂತ್ರಿ ಏನೇ ಇರಲಿ, ನಾವು ಏನೇ ಇರದೇ ಇರಲಿ, ಬೇಕಾರ ಕೃಷಿಕ ಇರಲಿ, ಸೈನಿಕ ಇರಲಿ, ವ್ಯಾಪಾರಿ ಇರಲಿ, ಪ್ರತಿಯೊಬ್ಬರ ಕೊಡುಗೆ ಈ ದೇಶಕ್ಕೆ ಕೊಟ್ಟಾಗ ಮಾತ್ರ ಅಚ್ಚೇ ದಿನ ಬರ್ತಾವ. ಅದನ್ನ ಬರಾಕ ಮೋದಿ ಒಬ್ಬರೇ ಕಾರಣ ಆಗೋದಿಲ್ಲ. ಆದ್ರೆ ದಾರಿ ತೋರಿಸ್ತಾರೆ ನಮಗೆ. ಅವ್ರು ಹಿಂಗೆ ಹೋಗ್ರಪ್ಪ ದಾರಿ ತೋರಿಸ್ತಾರೆ. ಅವ್ರು ಒಳ್ಳೆ ದಾರಿ ಗೊತ್ತಾದ್ಮೇಲೆ ಆ ದಾರಿ ಹೋಗ್ಬೇಕು. ನಾವು ನೋವಾಯ್ತು ನನಗೆ ಮಂಡಿ, ಭಾಳ ನೋವಾಯ್ತು. ಇವತ್ತು ಅದನ್ನು ಖಂಡನೆ ಮಾಡ್ತೀನಿ ಈ ವೇದಿಕೆ ಮುಖಾಂತರ. ನರೇಂದ್ರ ಮೋದಿ ಅವರು ಮಂಡಿ ಯುರೋಪ್ ಖಂಡದ ದೇಶಗಳಿಗೆ ಹೋಗಿದ್ರು, ಇಟ್ಲಿಗೂ ಹೋಗಿದ್ರು. ಹೋದಾಗ ಅಲ್ಲಿ ಅಧ್ಯಕ್ಷ ಪ್ರಧಾನಮಂತ್ರಿ ಮೆಲೋಡಿ ಅಂತಕ್ಕಂಥ ಬಂದ ಸಹಜವಾಗಿ ನಮ್ಮ ದೇಶದ ಅಧ್ಯಕ್ಷ ಪ್ರಧಾನಮಂತ್ರಿ ಆ ದೇಶದ ಅಧ್ಯಕ್ಷರಿಗೆ ಸ್ವಾಗತ ಮಾಡುವಂಥದ್ದು ಕೂಡಿನಿಂದ್ರದ್ದು ಸ್ವಾಭಾವಿಕ. ಅವ್ರಿಗೆ ಚಾಕ್ಲೇಟ್ ಕೊಟ್ಟಿರ್ತಕ್ಕಂಥ ವಿಷಯವನ್ನ ಈ ದೇಶದ ಹಿರಿಯ ರಾಜಕಾರಣಿ, ಕಾಂಗ್ರೆಸ್ನ ಹಿರಿಯ ನಾಯಕ BK ಹರಿಪ್ರಸಾದ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾನು ಮೇ ಉರಿತೈತೆ. ಅವ್ರು ಏನು ಹೇಳಿ ನೋಡೋಣ, ನೋಡಿಲ್ಲ ಯಾರು. 75 ವರ್ಷದ ಮುದಿ ಅಂತಕ್ಕಂಥ ಮಾತು ಮಾಡಿದ್ರೆ BK ಹರಿಪ್ರಸಾದ್ ನಾಲ್ಕು ಮಾತಾಡಬೇಕು. ದೇಶದ ಪ್ರಧಾನಮಂತ್ರಿ ಅಷ್ಟು ಗೌರವ ಇಲ್ಲ ನಿನಗೆ. ನಾ ಅವ್ರಿಗೆ ಕೇಳಕ್ ಬಯಸ್ ಮಲ್ಲವ್ರು, ನೀವು ಕಾಂಗ್ರೆಸ್ ಅಧ್ಯಕ್ಷ ಮುಗಿಸಿಟ್ಟು ಬರುವ ನೀವು ಖಂಡನೆ ಮಾಡ್ಬೇಕಿದನ್ನು, ಈ ವೇದಿಕೆ ಬಗ್ಗೆ ಕಳಿಸ್ಬೇಕಿದನ್ನು, ಹರಿಪ್ರಸಾದ್ ಕಳಿಸೋದನ್ನು ಕ್ಷಮ ಕೇಳಬೇಕು. ಹರಿಪ್ರಸಾದ್ ಮೋದಿ ಅವರು ಗಾಣಿಗೆ ಜಾತಿ ಹುಟ್ಟಾರಂತಲ್ಲ, ಈ ದೇಶದ ಪ್ರಧಾನಮಂತ್ರಿ ಕ್ಷಮೆ ಕೇಳಬೇಕು. BK ಹರಿಪ್ರಸಾದ್ ಮುದಿ ಆದ ಶಬ್ದ ಬಳಸ್ಬೇಕು. ಅವ್ರಿಗೆ ಮಣಿ ಇಲ್ಲ, ಮಠ ಇಲ್ಲ, ಸಂಸಾರ ಇಲ್ಲ, ಇಡೀ ದೇಶದ ಮಣಿ ಜಗತ್ತು ಮಣಿ ಅಂತಕ್ಕಂಥ ಒಬ್ಬ ಧೀಮಂತ ಸನ್ಯಾಸಿಯೂ ನಾಕಾಗುದಿಲ್ಲ. ಅಂತ ಧೀಮಂತ ನಾಯಕನಿಗೆ ಮುದಿಯ ಅಂತ ಶಬ್ದ ಬಳಸ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಲಪ್ಟ BK ಹರಿಪ್ರಸಾದ್ ಬಾಯಾಗ ಬರ್ದತ್ತೆ ಅಂತ ನಾವು ಖಂಡನೆ ಮಾಡ್ಲಿಕ್ಕಂದ್ರೆ ಹೆಂಗಾಕತ್ ಹೇಳಿ ನೋಡೋಣ. ಅದೇ ಕಾಂಗ್ರೆಸ್ ಅವ್ರು ಕೇಳಕ್ ಬಯಸ್ತೀನಿ ನಾನು, ಅದೇ ಹರಿಪ್ರಸಾದ್ ಕೇಳಕ್ ಬಯಸ್ತೀನಿ ನಾನು. ಸ್ವಾತಂತ್ರ್ಯ ಸಿಕ್ಕ 1.5 ವರ್ಷ ಆಗಿತ್ತು, 1948. ಈ ದೇಶದ ಮೊದಲೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವ್ರ ಪುಸ್ತಕ ರೆಡ್ ಪ್ರಿಂಟ್ ಆಗ್ಯಾವ. ಏನ್ ಮಾಡಿದ್ರು ಅವರು? ಯಾರ ಜೋಡಿ ಸಂಬಂಧ ಇತ್ತು ಅವ್ರದ್ದು? ಮೌಂಟ್ ಬ್ಯಾಟನ್, ಆ ಬ್ರಿಟಿಷ್ ಅಧಿಕಾರಿ ಮೌಂಟ್ ಬ್ಯಾಟನ್ ಹೆಂಡತಿ ಜೊತೆ ಸಂಬಂಧ ಇತ್ತು ಅವ್ರದ್ದು. 48 ಸ್ವಾತಂತ್ರ್ಯ ಸಿಕ್ಕ 1.5 ವರ್ಷಕ್ಕೆ ರಾತ್ರಿ 12 ಗಂಟೆಗೆ ಅವ್ರ ಮನೆಗೆ ಫೋಟೋಗಳು ಅದಾವ. ಈಗ ಫೋಟೋ ಅದಾವ. ಅದು ಕೀಳಾಗ ಕಾಣಿಸ್ಲಿ ಹರಿಪ್ರಸಾದ್ ನಿನಗ? ಕಾಂಗ್ರೆಸ್ ಕಾಣಲಿ ನಿಮಗ? ಒಬ್ಬ ಪವಿತ್ರ ಮನುಷ್ಯ ಇವಕ್ಕ ಬಿಡ್ತಾರೆ, ನೂರಾರು ಕೋಟಿ ವರ್ಷ ಆದ್ಮೇಲೆ ಬಿಟ್ಟಂತ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ. ಆ ಹರಿಪ್ರಸಾದ್ ಅವರ ಮಾತನ್ನ ತೀವ್ರವಾಗಿ ಖಂಡನೆ ಮಾಡ್ತೀನಿ. ಈ ವೇದಿಕೆ ಮುಖಾಂತರ ಆ ಠರಾವನ್ನು ಕಳಿಸ್ಬೇಕು ಅವ್ರಿಗೆ ಅಂತಕ್ಕಂಥ ಮಾತು ಹೇಳ್ತೀನಿ. ಆ ಹರಿಪ್ರಸಾದ್ ಎಲ್ಲೇ ಇದ್ರು ಕೂಡ ಗಾಣಿಗೆ ಸಮಾಜ ಅಂತಲ್ಲ, ಭಾರತ ದೇಶದ ಮಕ್ಕಳು ಅವ್ರಿಗೆ ಬೈಕಾಟ್ ಮಾಡುವ ಕೆಲಸವನ್ನು ಕೂಡ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಎಲ್ಲ ಅಧಿಕಾರಿಗಳು ಇವತ್ತ ಇನ್ನೂ ಕೆಲವು ಪ್ರತಿಭಾವಂತ ವಿದ್ಯಾರ್ಥಿಗಳು ಸನ್ಮಾನ ಮಾಡುವಂಥದ್ದು ನಾನು ಕೇಳಿದ್ದೀನಿ. ನಾವೆಲ್ಲ ಸೇರಿ ಸುಂದರ ಭಾರತವನ್ನು ಕಟ್ಟಬೇಕಾಗಿತ್ತಂದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಹಾಗೂ ಇವೆಲ್ಲವೂ ಕೂಡ ಅದು ರಾಜಕೀಯ ಬೇಡ, ರಾಜಕೀಯ ಅಲ್ಲಿದು, ರಾಜಕೀಯ ಅಲ್ಲಿದು. ದೇಶದ ಪ್ರಧಾನಮಂತ್ರಿ ಅವರು ರಾಜಕೀಯ ಅಲ್ಲ, ರಾಜಕೀಯ ಅಲ್ಲಿದು. ರಾಜಕೀಯ ಯಾರು ಒಪ್ಪದಿಲ್ಲ ಇದನ್ನ, ಅಲ್ಲ ರಾಜಕೀಯ ಅಲ್ಲಿದು.
ದೇಶದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿನೇ ಅವರು, ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ ಅವರು, ರಾಜ್ಯದ ಮುಖ್ಯಮಂತ್ರಿ ಅವರು. ಇವರು ಬಿಜೆಪಿ ಪ್ರಧಾನಮಂತ್ರಿ ಅಲ್ಲ, ಇಡೀ ದೇಶದ ಪ್ರಧಾನಮಂತ್ರಿ ಅವರು. ರಾಜಕೀಯ ಅಲ್ಲ ಇದು. ಅದಕ್ಕೆ ತಕ್ಕಂತೆ ಗೌರವ ಕೊಡೋದು ಕಲಿಬೇಕು ನಾವು. ಅದಕ್ಕೆ ಹೆದರಿಕುವಂತ ಪ್ರಶ್ನೆ ಇಲ್ಲ ಏನು, ಅದಕ್ಕೆ ರಾಜಿ ಆಗೋ ಪ್ರಶ್ನೆ ಇಲ್ಲ ಎಂದು ಕೂಡ. ಯಾಕೆ ಇಲ್ಲಿ ಹೇಳಬೇಕು ಅಂದ್ರೆ ಗಾಣಿಗ ಸಮಾಜದ ಸಭೆ ಐತಿ. ನಾವು ಆಗಲೇ ನರೇಂದ್ರ ಮೋದಿ ಹಾಡ ಕೇಳಿದೇವಲ್ಲ, ಆ ಹಾಡ ಯಾಕೆ ಬಳಸ್ಬೇಕಂಗಿದ್ರೆ, ಹಾಡ ಯಾಕೆ ಬಳಸ್ಬೇಕು? ಮೋದಿ ಅವ್ರ ಹೆಸರು ತಗೋಬಾರ್ದಲ್ಲಿ. ಹಾಡಿನಾಗ ತಗೋತೀವಿ ಅಂದ್ರೆ ಈ ಸಮಾಜದಾಗ ಹುಟ್ಟಾರ್ಥ ಹೆಮ್ಮೆಯಿಂದ ತಗೋತೀವಿ ಹಾಡಿನಾಗ ಹೆಸರು. ಅದನ್ನ ಮತ್ತೆ ಅವ್ರಿಗೆ ಬೇರೆ ಕೇಳಬಾರ್ದು ನಾವು. ಅದಕ್ಕೆ ಹೇಳುವಂತ ಕಾಲ ಅಲ್ಲ ಇದು. ಇನ್ನೊಮ್ಮೆ ಯಾರಿಗೆ ಅಣಬಾರ್ದವ್ರು ಅಷ್ಟೇ, ಮತ್ತೇನಿಲ್ಲ. ಸಂದರ್ಭ ಭಾಳ ಬರ್ತಿರೋದು ಜೀವನದೊಳಗೆ, ಕೀಳಾಗಿ ಯಾರಿಗೆ ಮಾತಾಡಬಾರ್ದು ಅಂತಕ್ಕಂಥ ಮಾತಿನ ಸಲುವಾಗಿ ಈ ಮಾತನ್ನು ಹೇಳ್ತೀನಿ ವಿನಃ ಇದು ರಾಜಕೀಯ ಅಲ್ಲ. ರಾಜಕೀಯ ಎಲ್ರಿಗೂ ಒಂದೊಂದು ಪಕ್ಷಗಳಿರ್ತಾವೆ, ಪ್ರಶ್ನೆ ಇಲ್ಲ, ಅದು ಸೀಮಿತವಾಗಿರಲ್ಲ, ಬೇಡ ಅನ್ನೋದಿಲ್ಲ ನಾವು. ಆದ್ರೆ ಅದು ಆ ಮುದಿಯ ಅಂತಕ್ಕಂಥ ಶಬ್ದ ಮಾತ್ರ ನನಗೆ ಎದಾಗ ಸುಚ್ಚಾಕತೈತೆ, ಅದು ಸುಚ್ಚಾಕತೈತೆ. ನಿಮ್ಗೆ ಸುತ್ತತಿಲ್ಲ, ನನಗೆ ಗೊತ್ತಿಲ್ಲ. ಬಳಸಿದ್ ಸರಿ ಏನ್ರಿ ಅದ್ರೆ? ಆ ಶಬ್ದ ಸರಿಯಾಗಿ ಬಳಸಿದ್ದು ಅದಕ್ಕೆ ಆಗತ್ತೆ. ನೀವು ಅದಕ್ಕೆ ಇದು ರಾಜಕೀಯ ತಿಳ್ಕೊಬೇಡ್ರಿ. ದಯವಿಟ್ಟು ದೇಶದ ಪ್ರಧಾನಮಂತ್ರಿಗೆ ಅಪಮಾನ ಮಾಡಿದಾರೆ ಅವರು, ಬೇರೆ ಏನೂ ಅಲ್ಲ. ಅದಕ್ಕೆ ನೀವು ಹೇಳ್ಕೊಂಡು ನಾ ಹೇಳ್ತೀನಿ ಡೈರೆಕ್ಟಾಗಿ ಹರಿಪ್ರಸಾದ್ ಅವ್ರು ನಾನೇ ಪತ್ರ ಬರೀತೀನಿ, ಅವ್ರು ಬರೀತೀನಿ. ಅದು ಇದು ಆಗಬಾರ್ದು, ಒಳ್ಳೆಯ ಸಂಸ್ಕಾರ ಅಲ್ಲ ಇದು. ಇದು ಹಿಂದೂಸ್ತಾನದಾಗ ಹುಟ್ಟಿ ನೀವು ಒಬ್ಬ ಹಿಂದೂ, BK ಹರಿಪ್ರಸಾದ್ ಹಿಂದೂನೇ, ನೀನು ಬೇರೆ ಅಲ್ಲ. ಏನೋ ಕುರ್ಚಿ ಆಶಿಸಲಾಗಿ ರಾಹುಲ್ ಗಾಂಧಿ ಮೆಚ್ಚುವ ಸಲುವಾಗಿ ಇಂಥ ಶಬ್ದ ಬಳಸಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಗಾಣಿಗ ಸಮಾಜ ಒಂದು ದೊಡ್ಡ ಆಸ್ತಿಯನ್ನು ಜಯದೇವ ಸ್ವಾಮಿ ಕೊಟ್ಟು ಹೋಗಿದ್ದಾರೆ. ಇದನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದನ್ನು ಮಲ್ಲು ಅವ್ರು ಹೇಳ್ದಂಗೆ ಎಲ್ಲರ ಆಶೆ ಅಂತ ನಾವೆಲ್ಲರೂ ಕೂಡ ಅದಕ್ಕೆ ಪಾಲ್ಗೊಂಡು ಒಳ್ಳೆಯ ಸಮಾಜ ಕಟ್ಟೋಣ. ಈ ಅಧಿಕಾರಿಗಳು ಕೂಡ ದೇಶಕ್ಕೆ ತಮ್ಮದೇ ಆದ ಒಳ್ಳೆಯ ಕೊಡುಗೆಯನ್ನು ಕೊಡಲಿ ಅಂತ ಮತ್ತೊಮ್ಮೆ ಅವರಿಗೆ ವಿನಂತಿಯನ್ನು ಮಾಡಿ ನಮಗೆಲ್ಲ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.